ರೈತರಿಗೆ ಗೊಬ್ಬರ ಸಿಗೋಲ್ದಂತಾರಲ್ಲ ಬಿಡಲ್ಲ ಹೋಗೋದು. ರೈತರಿಗೆ ಗೊಬ್ಬರ ಸಿಗೋದು ಅಂತಾರೆ. ನಾವು ರೈತರ, ನಮಗೆ ಗೊಬ್ಬರ ಬೇಕು. ಈಗ ಮಳೆ ಆಗೈತಲ್ಲ, ಹಿರಿಯ ಗೊಬ್ಬರ ಎಲ್ಲರಿಗೂ ಅವಶ್ಯಕತೆ ಐತ್ರಿ. ಮೆಕ್ಕೆಜೋಳಕ್ಕೆ, ನೆಲ್ಲಿಗೆ, ಅದಕ್ಕೆಲ್ಲ ಏನೋ ಗೊಬ್ಬರದ ಕೊರತೆ ಐತೆ ಅನ್ನಕತ್ತಾರೆ, ಹಿರಿಯ ಗೊಬ್ಬರದ. ಹಂಗಾಗಿ ತೊಂದರೆ ಆಗತೈತ್ರಿ. ಅಲ್ಲ, ಮತ್ತು ನೀವು ಇಲ್ಲಿ ಜನಪ್ರತಿನಿಧಿಗಳನ್ನ ಮತ್ತು ನೀವು ಒಬ್ಬರು ಅಧ್ಯಕ್ಷರಾಗಿ ಹಿಂಗೆ ಮಾಡಿದ್ರೆ ಹೆಂಗೆ ನೀವು ಅಂತ ಕೇಳೋದಿಲ್ಲ ಅಂತ ಶಾಸಕರಿಗೆ, ಅಧಿಕಾರಿಗಳು ಕೇಳ್ಬೇಕಲ್ಲ ನೀವು? ಎಲ್ಲ ಕೇಳಿವ್ರಿ. ಅಲ್ಲಿ ಫ್ಯಾಕ್ಟ್ರಿಯಿಂದ ತೊಂದರೆ ಐತೆ ಹಿರಿಯ ಗೊಬ್ಬರ ಪ್ರಾಡಕ್ಟ್ ಐತಲ್ರಿ, ಹಿರಿಯ ಗೊಬ್ಬರ ಫ್ಯಾಕ್ಟ್ರಿಯಿಂದನ ತೊಂದರೆ ಐತೆ ಅನ್ನಕತ್ತಾರೆ. ಅಲ್ಲಿಂದನ ಸಪ್ಲೈ ಇಲ್ಲ ಕೊಡೋದು. ಯಾಕಂದ್ರೆ ಇಲ್ಲಿ ನಮಗೆ ಏನೈತಂದ್ರೆ ಒಂದು 200-300 ಟನ್ ಬೇಕಾಗುತ್ತೆ ರೈತರಿಗೆ. ಅವ್ರು ಕೊಡೋದು ಕೇವಲ 50 ಟನ್ ಅಷ್ಟು ಕೊಟ್ಟನಪ್ಪ ರೈತರಿಗೆ ಎಲ್ಲಿ ಸಬ್ಸಿಡೆಂಟಾಗಿ ಎಲ್ಲಿ ಸಿಗುತ್ತೆ? ಆಮೇಲೆ ಅವ್ರ ಕಂಪ್ನಿಯವರೆಲ್ಲ ಬೇರೆ ಬೇರೆ ಸಪ್ರೇಟ್ ಪ್ರೈವೇಟ್ ಅಂಗಡಿಯವ್ರಿಗೆಲ್ಲ ಜಾಸ್ತಿ ರೊಕ್ಕ ದುಬಾರಿ ಬೆಲೆಗೆ ಮಾರಾಕತ್ತಾರಂತಾರೆ, ಅದೊಂದು ಆರೋಪ ಮಾಡಕತ್ತಾರೆ. ಈ ನಮ್ಮಲ್ಲಿ ಅಂತಂದ್ರೆ ಅದು MRP ಏನೈತೆ ಅದೇ ರೇಟಾಗಿ ಕೊಡಬೇಕಾಗುತ್ತೆ. ಇಲ್ಲಿ ಬೇರೆ ಅಂಗಡಿಗೆಲ್ಲ ದುಬಾರಿ ಮಾರಾಕತ್ತಾರೆ, ಅವರೆಲ್ಲ 150 ರೂಪಾಯಿ ಜಾಸ್ತಿ ತೊಗೊತಾರೆ. ನಿಮ್ಮ ಹೆಸರು? ಏನಂತಾರಮ್ಮ? ಎಲ್ಲರೂ ಒಂದೇ ಊರೇನಮ್ಮ ನೀವು? ಯಾವ ಊರಿಂದ ಬಂದ್ರಮ್ಮ ನೀವು? ಹೊಸಳ್ಳಿಲಿಂದಮ್ಮ. ಈಗ ಏನಂತಾರಮ್ಮ ಇವರು ಕೊಡಕ ಅವ್ರು ತೆಗಿಯಕ್ಕ ದಾರಿ ಇಲ್ಲ ಅಲ್ರಿ? ನಮ್ಮ ಹೆಸರಮ್ಮ? ನಾಳೆಗೆ ಬಾನ. ಯಾಕೆ ಒಬ್ರಿಗೆ ಬಂದಿದ್ರಮ್ಮ ನೀವು? ಇವ್ರಾಗ ಒಬ್ರು ಸಿಗವಲ್ದಾ? ಎಷ್ಟು ಎಕರೆ ಬಿತ್ತನೆ ಮಾಡಿ ಅಮ್ಮ? ಇಲ್ಲಿ ಗೊಬ್ಬರ ಕೊಡವಲ್ರ? ನಿಮ್ಮ ಹೆಸರಮ್ಮ? ಗೊಬ್ಬರ ಕೊಡ್ತಕ್ಕಂಥ ಗೊಬ್ಬರ ಎಲ್ಲ ಹಳ್ಳಿ ಒಳಗೆ ಬಂದೈತ್ರಿ. ಅಲ್ಲಿ 400 ರೂಪಾಯಿ ಒಂದು ಪ್ಯಾಕೆಟ್ ಗೊಬ್ಬರ ಕೊಡ್ತಾರೆ. ಅದ್ರ ಜೋಡಿ ಲಿಂಕ್ ತಗೋಕ್ ಮತ್ತೆ ಲಿಂಕ್ ತಗೊಂಡ್ ನಾವ್ ಏನ್ ಮಾಡ್ಬೇಕು? ಲಿಂಕ್ ಎಲ್ಲ ನೀವು ಎಣ್ಣೆ ತಗೊಂಡು. ಅಲ್ಲ, ಈಗ ನಿಮ್ ಪ್ರಮುಖ ಬೇಡಿಕೆ ಯಾವ ಗೊಬ್ಬರ ಬೇಕು ನಿಮ್ಗೆ? ಜೊತೆಗೆ ಗುಳಿಗಿನ ಬೇಕಿಲ್ಲ ಅಂತ ಹೇಳಲ್ಲ. 350 ರೂಪಾಯಿ ಪ್ಯಾಕೆಟ್ ಗುಳಿಗೆ ತಗೊಂಡು 7 ರೂಪಾಯಿ ಪ್ಯಾಕೆಟ್ ಗುಳಿಗೆ ಮಾರಾಕಿಂತಾಗ ರೈತರಲ್ಲಿ ಹೋಗಿ ನಾವು ಎಷ್ಟು 2 ಪಟ್ಟು ಜಾಸ್ತಿ ಮಾಡ್ಯಾರ ಈಗ ನೀವು ಗೊಬ್ಬರ ಸಿಗತ್ ಗುಳಿಗೆ. ಅದನ್ನ ಅಲ್ಲಿ ಮತ್ತೆ 7 ರೂಪಾಯಿ ಕೊಡ್ತಾರಂದ್ರೆ ಸಾಲ ಎತ್ಕೊಂಡು ಗೊಬ್ಬರ ಗುಳಿಗೆ ಬೇಕಂದ್ರೆ ನಮಗ. ಈಗ ನಂದಿಲ್ಲ ಅಂದ್ರೆ ಸಾಲ ಮಾಡಿ ಏನಾಗ್ತಿಲ್ಲ ಸರ್ ಕೊಡ್ಬೇಕು ಗೊತ್ತಾನ. ಈಗ ಎಷ್ಟು ದಿನ ಆಯ್ತ್ರಿ ಸಿಗ್ಲಾರ್ದಂಗೆ ಗೊಬ್ಬರ ಸಿಗ್ಲಾರ್ದಂಗೆ? ಯೂರಿಯಾ ಗೊಬ್ಬರ ಬೇಕೀಗ. ಯೂರಿಯಾ ಗೊಬ್ಬರ ಎಲ್ಲೆಲ್ಲಿ ಸಪ್ಲೈ ಇಲ್ಲ. ಕಾಳಸಂತೆ ಮಾರಿದಂತ ಹೋಗಿ ಬೇರೆ ಕಡೆ ಅಂಗಡಿಗೆ ಕೊಡ್ತಾ ಇರ್ತಾರೆ. ನಿನ್ನೆ ಒಂದು ವ್ಯಾಗಿನ್ ಬಂದಿದೆ. ನಿನ್ನೆ ವ್ಯಾಗಿನ್ ಬಂದಪ್ಪ ಆಲ್ರೆಡಿ ನಮ್ ಕೊಪ್ಪಳತನ ಒಂದು ವ್ಯಾಗಿನ್ ಖಾಲಿ ಆಗಿ ಹೋಯ್ತಾ. ಇವತ್ತು ಅಲೆ ಇಲ್ಲ ಅಂತ ಹೇಳಿ ಮುಂಜಾನೆ ಕದ ಹಾಕೊಂಡು ಕೂತ್ಕೊಂಡಾರ. ಬೆಳಿಗ್ಗೆ ಕದ ತೆಗೆದು ರೈತರಿಗೆ ಬಂದವರಿಗೆ ಸಮಂಜಸ ಉತ್ತರ ಕೊಡಬೇಕಾಗುತ್ತೆ. ಇದು ಗೌರ್ಮೆಂಟ್ ಕೆಲಸ. ಗೌರ್ಮೆಂಟ್ ಕೆಲಸದವ್ರು ಈ ಗೌರ್ಮೆಂಟ್ ವರ್ಕರೇ ಇಲ್ಲ ಅನ್ನೋದ್ನಾಗ ನಾವ್ ಯಾರನ್ನ ಹೋಗಿ ಕೇಳ್ಬೇಕು? ಕೇಳೋದು ಯಾರನ್ನ? ಎಲ್ಲೆಲ್ಲಿಂದ ಬಂದಿರಿ ನೀವೆಲ್ಲ? ನಾವು ಹಂಡ್ರಾಳಿಂದ ಬಂದಿದ್ದೀವಿ. ಎದಕ್ ಬಂದಿ? ಯಾರಿಂದ ಬಂದಿ? ಹೌದಾ, ಸಾಲಿಗೆ ಹೋಗಿಲ್ಲ ನೀನು? ಹೋಗಿಲ್ಲ? ಹೆಸರೇನು ನಿಂದು? ಸಾಲಿಗೆ ಹೋಗಿಲ್ಲ? ಯಾರಿಂದ ಬಂದಿ? ಸಾಲಿ ಬಿಟ್ಟು ಗೊಬ್ಬರಕ್ಕೆ ಬಂದೆ ನೀನು? ನಿನ್ನ ಹೆಸರೇನು? ಈಗ ಹಾಕಿದ ನಾನು ಎಣ್ಣೆ ಲಿಂಕ್ ತಗೊಂಡು 2 ಚಿಲ್ಕೊಂಡ ಅದೇನು ಕೆಲಸ ಮಾಡಲ್ಲ. ರೂಪಾಯಿ 2 ಚೀಲ ಹೀರೆ ತಗೊಂಡ್ರ
₹650 ಸೆಟ್ರಸ್ 25 kg ಪ್ಯಾಕೆಟ್ ಅದ. ಅದನ್ನ ತಗೊಂಡು ರೈತ ಏನು ಉತ್ಪಾದನೆ ಮಾಡ್ಕೊತಾನೆ ಹೇಳ. ನಮಗೆ ಬೇಕಾಗಿರೋದೇನು ವೀರ್ಯ ಬೇಕು. ಆ ವೀರ್ಯ ಬಗ್ಗೆ ಸಲುವಾಗಿ 2 ಚೀಲಿಂದ ಅದಕ್ಕೊಂದು ಸಪೋರ್ಟ್ ಇಟ್ಟಾನಂದ್ರೆ ಇದು 250ರಿಂದ ಬೇಡ ₹300 ಒಂದು ಚೀಲ ಹಿಡಕ ವೀರ್ಯ. ಸೆಟ್ರಸ್ ಅಂತ ಹೇಳಿ ಕೂಡ ₹650 ರೈತ ತಗೊಂಡು ಏನ್ ಮಾಡ್ಬೇಕಾದ್ರೆ 25 kg ಅಲ್ಲಿಗ ಜಿಲ್ಲಾಧಿಕಾರಿಗಳು ಏನಂತಾರ ಯೂರಿಯಾ ಗೊಬ್ಬರ ಕಡಿಮೆ ಐತೆ ಬಂದಿಲ್ಲ ಸ್ಟಾಕ್ ಅಂತ ಹೇಳ್ತಾರಲ್ಲ ಅವರು. ಅಲ್ಲ ಹೇಳಿ ಸರ್ ಅವ್ರು ಈಗ ಒಬ್ಬ ರೈತನ 4 ವೀರ್ಯ ಬಳಸ್ತಾನೆ, 2 ವೀರ್ಯ ಕೊಡ್ಲಿ, ನಮ್ಗೇನಿದಿಲ್ಲ. ಆದ್ರೆ ಐತೆ ಅಂತಂದಿಲ್ಲ, ನಮಗೆ ಬೇಕಲ್ಲ. ಈಗ ಟೈಮ್ ಎಷ್ಟಾಯ್ತು? ಅಧಿಕಾರ ಬರೋ ಸಮಯ ಎಷ್ಟು ಗಂಟೆಗೆ ಬಂದಿರಿ ನೀವು? ಇನ್ನ ತೆಗೆದಿಲ್ಲ ಇವ್ರು, ಇನ್ನ ತೆಗೆದಿಲ್ಲ. 6 ಗಂಟೆಗೆ ನಾವು ಮಾನ್ಯ ಶಿರೋಧನ ಬಂದ್ರ ಮಂಗಳಧನ ಬಂದಿದೆ ಒಳ್ಳೆ ಸರ್ 6 ಗಂಟೆಗೆ ಬಂದ್ವಿ. 6 ಗಂಟೆಗೆ ಬಂದು ರೈತರು 9 ಗಂಟೆ ಬಂದು ರೈತರು ಬಂದ ಗೋಡನ್ ಐತೆ ಇಲ್ಲ. ಆದ್ರೆ ಇದನ್ನಪ್ಪ ಇಷ್ಟ ಐತಿ ಇಷ್ಟು ಹೋಯ್ರಿ ಅಂತ ಒಂದು ಇಷ್ಟ ಅಂತ ಮಾಡಿದ್ರೆ ನಾವು ಸಹಕಾರ ಅಂತ ಹೋಯ್ತಿವಿ. ಅದನ್ನ ಹೇಳಕ್ಕೆ ತಯಾರು ಯಾರು ಅಧಿಕಾರಿಗಳು ಇಲ್ಲ. ಅಧಿಕಾರಿಗಳು ಅವರು ಸಹಿತ ಅಲ್ರಿ ಕೇಳ್ರಿ ಇವ್ರೆ ಕೇಳಿಗೆಲೆ ನಾಳೆ ಎಲ್ಲರಿಗೂ ಸಿಸ್ಟಮೆಟಿಕ್ ಆಗಿ ಕೊಡ್ತಾರೆ. ನಾನು ಬೆಳಿಗ್ಗೆ ಬಂದು ಹೇಳೋಗಿದ್ದೀನಿ, ನಿಮ್ಗೆ ಸಂಪರ್ಕ ಕಡಿತ ಆಗಿದೆ, ನಿಮ್ಗೆ ಗೊತ್ತಾಗಿಲ್ಲ. ಸ್ಟಾಕ್ ಬಂದ್ಕೊಂಡು ಇಟ್ಕೊಳಕ್ ಅವ್ರ ಮನೇದಲ್ಲ, ಸರ್ಕಾರದ್ದು, ನಿಮ್ಗೆ ಕೊಡ್ತಾರೆ. ಅವ್ರ ಮನೆಗೆ ಇಟ್ಕೊಂಡು ಮಾರಕ್ಕಲ್ಲ. ಅದೆಲ್ಲ ನೋಡ್ತಾ ಇರ್ತಾರೆ, ಜನ ನೋಡ್ತಿರ್ತಾರೆ. ಕಳ್ತ ಮಾಡ್ಕೊಂಡ್ರೆ ಇಲ್ಲಲ್ಲ ಮತ್ತೆ ಏನ್ರಿ ನಿಮ್ಗೆ ಹೇಳ್ತೀವಿ, ನಿಮ್ಗೆ ಅದೇ ಮಾಡಕತ್ರಿ ಬೆಳಗಿಂದ. ಅಲ್ಲ ರೀ, ಅವ್ರು ಬೆಳಿಗ್ಗೆ ಬಂದು ಹೇಳಿದಾರೆ, ಎಲ್ಲರೂ ಹೇಳಿದಾರೆ. ಈಗ ನಿನ್ನಂಗೆ 50 ಮಂದಿ 100 ಮಂದಿಗೆ ಹೇಳಕ್ ಆಗಂಗಿಲ್ಲ. 50 ಮಂದಿ 100 ಪ್ರಶ್ನೆ ಮಾಡ್ತಾರೆ. 50 ಒಬ್ಬ ತಲೆ 200 ಜನ ಕೇಳಕ್ ಆಗಂಗಿಲ್ಲ ತಲೆಗೆ. ನೀನು ಪ್ರಶ್ನೆ ಮಾಡ್ತಾ, ಇವ್ರೊಂದು ಅಜ್ಜಿಯವರು ಪ್ರಶ್ನೆ ಮಾಡ್ತಾರೆ, ಅವ್ರೊಂದು ಪ್ರಶ್ನೆ ಮಾಡ್ತಾರೆ. ಮತ್ತೆ ಏನ್ರಿ ನಮಗೂ ಗೊತ್ತಾಗತ್ತಪ್ಪ, ನಿಮಗೂ ಗೊತ್ತಾಗತ್ತಲ್ಲ. ಬೆಳಿಗ್ಗೆ ಬಂದು ಹೇಳೋಗಿನಲ್ಲ ಸರ್. ಈಗ ನಾನು ಏನ್ ಮಾಡೋದು ಸರ್, ಸರ್ಕಾರದ ಕೊಟ್ಕೊಳ್ಳೆ ಕೊಡ್ತಾರೆ, ಕೊಡಂಗಿಲ್ಲ ಅವರು ಯಾವ್ದೇ ಕಾರಣ ಅಲ್ಲೇ ಅದ್ರಾಗ ಇರ್ತಕ್ಕಂಥ. ಸರ್ ಕೇಳ್ರಿ, ಹಂಗೆಲ್ಲ ಬರಂಗಿಲ್ಲ ರೀ. ಮಾಲೆಯಿಂದ ಕೊಡಕ್ಕಾಗಿಲ್ಲ. ನಾಳೆ ಬೆಳಿಗ್ಗೆ ನಿಂದಿಸ್ತೀವಿ, ನಾವು ಲೈನ್ ನಿಂದಿಸ್ತೀವಿ ನಾವು. ಟಿಕೆಟ್ ಇಲ್ಲ ರೀ, ನಿನ್ನೆ ಬಂದ ಸ್ಟಾಕ್ ಎಲ್ಲ ಕೊಟ್ಟಿದೆ ಕ್ಲಿಯರ್ ಕಟ್. ನಿನಗೂ ಮಾಹಿತಿ ಇಲ್ಲ ನಿನಗೆ. ಇವತ್ತು ಬರುತ್ತೆ ಸ್ಟಾಕ್. 9:00 ಬನ್ನಿ, ಎಲ್ಲರಿಗೂ ಕೊಡ್ತಾರೆ. ಒಂದು ಬ್ಯಾಗ್ ಒಂದು ಸಣ್ಣ ಸರ್ ಬಿತ್ತ ಸೀಸನ್ ಒಳಗ ಇವರು DAP ತರ್ತಾ ಇಲ್ಲ. ಈಗ ವೀರ್ಯ ಟೈಮ್ನಾಗ ವೀರ್ಯ ತರ್ತಾ ಇಲ್ಲ. ಈಗ ರೈತರು ಏನ್ ಮಾಡ್ಬೇಕು ಸರ್? ಬಿತ್ತ ಸೀಸನ್ DAP ಕೊಡ್ರಿ ಅಂದ್ರೆ DAP ನ ತಗೊಂಡ್ ಇರ್ತಾ ಇಲ್ಲ ಇವರು. ಅದನ್ನ ಕೇಳಬಹುದು, ಅದನ್ನ ಕೇಳಬಹುದು. ಅದನ್ನ ಬಿಟ್ರೆ ಮತ್ತೆ ನಾವೇನ್ ಮಾಡಕ್ ಸಹಾಯ ಮಾಡಕ್ ಆಗಲ್ಲ. ಹೌದಲ್ಲ, ನಾವು ತಿಳಿದಂತರ ಆಗ್ಬಿಟ್ಟು, ನಾವು 4 ಮಂದಿಗೆ ಹೇಳದಂತರ ಆಗ್ಬಿಟ್ಟು, ನಾವು ಅಲ್ಲಿ ಕರೆಕ್ಟ್ ಆಗಿ ಇತ್ತು ಅಂದ್ರೆ ನಾವೇ ಮುಂದೆ ನಿಂದಿಸಿ, ನಾವು ಪೊಲೀಸರ ಬಂದು ನಿಂದಿಸಿ ಲೈನ್ ನಿಂದಿಸಿ ಒಬ್ರಿಗೆ 2 ಬ್ಯಾಗ್ ಅನ್ನಂಗೆ ರೀತಿ ಮಾಡಿ ನಾವ್ ಮಾಡ್ತೀವಿ. ನಾವು ಒಬ್ರು ಜಗಳ ಆಗ್ಬಾರ್ದು ಅಂತ ಹೇಳಿ ನಾವು ಒಪ್ಪಿಗೆ ಸರ್, ನಿಮಗೆ ಸಾಥ್ ಕೊಡ್ತಾ ಇದೆ ಸರ್. ಕೇಳಿ, ಗೋಡನ್ನಾಗ ಪದ್ಧತಿ ಕೇಳ್ರಿ, ಪದ್ಧತಿ ಪ್ರಕಾರ ನಾಳೆ ಬೆಳಿಗ್ಗೆ ಬಂದಿರ್ತಕ್ಕಂಥ ನಾಳೆ ಬೆಳಿಗ್ಗೆ 9:00 ಕೊಡ್ತಂತ ಅನೌನ್ಸ್ಮೆಂಟ್ ಆಗಿದೆ. ಅದನ್ನ ಹೆಂಗ್ ಬೇಕಂಗೆ ತೆಗೆದು ಕೊಡಕ್ ಆಗಲ್ಲ. ಅದು ಕಾನೂನು ಪ್ರಕಾರ ಏನೇನ್ ಇರುತ್ತೆ, ಅವ್ರಿಗೇನು ರೂಲ್ಸ್ ಇರ್ತಾರೆ, ಆ ರೂಲ್ಸ್ ಮೇಂಟೈನ್ ಮಾಡ್ತಾರೆ. ಹೆಂಗ್ ಬೇಕಂದ್ರೆ ಮಾಡಕ್ ಆಗಲ್ಲ ಏನ್ರಿ, ಹೆಂಗ್ ಬೇಕಂದ್ರೆ ಮಾಡಕ್ ಆಗಲ್ಲ. ಈಗ ನಿಮ್ಮ ಮನೆಗಾಗ್ಲಿ ನಮ್ಮ ಮನೆಗಾಗ್ಲಿ ಒಂದೇ ರೀತಿ ಆತಗೇನ್ ರೂಲ್ಸ್ ಇರ್ತಾವ ಅದ್ ಮಾಡ್ತಾನೆ ಅಂತ. ಆತನ ಮನೆಗೆ ಹೋಗ್ಬೇಕಂದ್ರೆ 2 ಕಿತ್ತಾಕ್ಬಿಡೋನೆಲ್ಲ ಹೋಗಿ. ಮತ್ತೆ ಹೌದ್ರಿ, ನಾನು ಅದನ್ನ ಹೇಳಕತ್ತೀನಿ ನಿಮ್ಗೆ. ನಾವ್ ಹೇಳಕತ್ತೀವಿ ನಿಮ್ಗೆ, ನೋಡಿ ನಾಳೆ ಬೆಳಗ್ಗೆ ಕೊಡ್ತಾರೆ. ಓಪನ್ ಆಗಿ ಹೇಳಕತ್ತೀರ, ಅವ್ರು ಹೇಳಿದ್ರೆ ನನಗೆ ಬೆಳಿಗ್ಗೆ ಕರ್ಸಿಬಿಟ್ಟು ಸರ್ ಇವತ್ತು ಕೊಡಕ್ ಆಗಿಲ್ಲ, ಇಲ್ಲ ಸ್ಟಾಕ್ ಬಂದಿಲ್ಲ, ಸ್ವಲ್ಪ ಸ್ಟಾಕ್